ಸಿದ್ದರಾಮಯ್ಯ ಮೀರ್ಸಂತದ ತಾಕತ್ ಇಲ್ಲ ಇನ್ನ ಯಾರಿಗೆ. ಆ ಲೆಕ್ಕದಲ್ಲಿ DKಶಿ ಕೊಡಬೇಕು. ಆದ್ರೆ ಕಾಂಗ್ರೆಸ್ನವ್ರ ಮನಸ್ಥಿತಿ ಏನಂತ ಗೊತ್ತಿಲ್ಲ. ಇವಾಗಿರೋ ಸಿದ್ದರಾಮಯ್ಯಗೆ ನಾಲೆಜ್ ಇದೆ, ತುಂಬಾ ನಾಲೆಜ್ ಇದೆ. ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಆಗ್ಬೇಕು ಅಂತ ನನ್ನ ಆಸೆ. ರಾಮಲಿಂಗ ರೆಡ್ಡಿ ಅವರಾದ್ರೆ ಇನ್ನ ತುಂಬಾ ಚೆನ್ನಾಗಿ ಅನ್ಸುತ್ತೆ. DKಶಿ ಆಗ್ಬೇಡ ಅಂದ್ರೆ ಅನುಭವ ಕಮ್ಮಿ ಇದೆಯಲ್ಲ. ನಮಸ್ಕಾರ, ನಾನು ಗೌತಮ್ ಹೆಗ್ಡೆ. ಕರ್ನಾಟಕದಲ್ಲಿ ಒಂದು ವಿಚಾರ ಬಾರಿ ಚರ್ಚೆ ಕಾರಣವಾಗಿತ್ತು. ಅದೇನಂತ ಹೇಳಿದ್ರೆ ಪವರ್ ಶೇರಿಂಗ್. ಯಾರು ಈ ಬಾರಿಯ ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೇಳಿ ಬರ್ತಿತ್ತು. ಇದ್ರ ಬಗ್ಗೆ ಪಬ್ಲಿಕ್ ಒಪಿನಿಯನ್ ಏನಿರುತ್ತೆ ಅನ್ನೋದನ್ನ ಬನ್ನಿ ಫೀಲ್ಡ್ ಹೋಗಿ ತಿಳ್ಕೊಂಡ್ ಬರೋಣ. ಎಸ್, ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಯಾರು ಮುಂದಿನ ಸಿಎಂ ಆಗ್ತಾರೆ, DKಶಿ ಆಗ್ತಾರಾ, ಸಿದ್ದರಾಮಯ್ಯ ಆಗ್ತಾರಾ ಅನ್ನುವಂತ ಚರ್ಚೆಗಳ ಬೆನ್ನಲ್ಲೇ KN ರಾಜಣ್ಣ ಅವರು ಅವರ ಒಂದು ಭೇಟಿಯ ಬಗ್ಗೆ ಕೆಲವೊಂದು ಟೀಕೆಯ ಬಗ್ಗೆ ಮಾತನಾಡಿದ್ರು, ಟೀಕೆ ಆಗುವಂತೆ ಕೂಡ ಮಾತನಾಡಿದ್ರು. ಇದ್ರ ಬಗ್ಗೆ ನಾವು ಪಬ್ಲಿಕ್ ಅಲ್ಲಿ ಅವರ ರಿಯಾಕ್ಷನ್ ಹೇಗಿದೆ ಅಂತ ತಿಳ್ಕೊಳಕ್ ಹೊರಗೆ ಬಂದಿದ್ವಿ. ಸೊ ಇವಾಗ ನಮ್ ಜೊತೆ ಸರ್ ಇದಾರೆ. ಸರ್, ನಿಮ್ಮ ಹೆಸರು? ಗಣೇಶ್ ಪೈ. ಸರ್, ಇವಾಗ ಪವರ್ ಶೇರಿಂಗ್ ಬಗ್ಗೆ ಯಾರು ಮುಂದಿನ ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿದೆ. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನನ್ನ ಅಭಿಪ್ರಾಯ ಹೇಳ್ಬೇಕಂದ್ರೆ ಕಷ್ಟಪಟ್ಟವ್ರಿಗೆ ಸುಖ ಸಿಗ್ಬೇಕು. ಆ ಲೆಕ್ಕದಲ್ಲಿ DKಶಿ ಕೊಡಬೇಕು. ಆದ್ರೆ ಕಾಂಗ್ರೆಸ್ನವ್ರ ಮನಸ್ಥಿತಿ ಏನಂತ ಗೊತ್ತಿಲ್ಲ. ಅವರಲ್ಲಿ ಇವರಿಬ್ಬರ ನಂತರ ಬೇರೆಯನ್ನು ತಂದು ಕೂರಿಸೋ ಚಾನ್ಸಸ್ಸು ಇದೆ. ಮೂರನೇ ವ್ಯಕ್ತಿ ಮುಖ್ಯಮಂತ್ರಿ ಆಗ್ಲೂಬಹುದು. ಅದು ನನ್ನ ಅಭಿಪ್ರಾಯ. ಯಾರು ಮೂರನೇ ವ್ಯಕ್ತಿ ಆಗ್ಬಹುದು? ಮೂರನೇ ವ್ಯಕ್ತಿ SC ST ಕೆಟಗರಿಯಲ್ಲಿ ಯಾರನ್ನಾದ್ರೂ ಕೂರಿಸೋ ಚಾನ್ಸಸ್ ಇದೆ. ರಾಜಣ್ಣ ಇದ್ರ ಬಗ್ಗೆ ಮಾತಾಡಿದ್ರು, ಇದು ಬೀಗ್ತನ ಆಗಿರ್ಬೋದು ಇವರ ಮೀಟಿಂಗ್ ಅಂತ. ಅದ್ರ ಬಗ್ಗೆ ಅದು ಎಲ್ಲಾ ಕಡೆನೂ ಇದ್ದಿದ್ದೆ ಅಲ್ವಾ. ಇಬ್ರು ಮಾತುಕತೆ ಅಂತಂದ್ರೆ ಬೀಗ್ತನೂ ಆಗುತ್ತೆ, ಬೇರೆನೂ ಇರುತ್ತೆ. ಪವರ್ ಶೇರಿಂಗು ಅಂತ ಬಂದ ಮೇಲೆ ಅದರಲ್ಲಿ ಏನೇನು ಶೇರಿಂಗ್ ಇದೆ ಯಾರಿಗೂ ಗೊತ್ತು ಅಲ್ವಾ. ಒಳಗಿನ ಬಿಟ್ಟು ದೇವರೇ ಬಲ್ಲ ಅಂದಂಗೆ ಅವ್ರ ಹೈಕಮಾಂಡ್ ಗೊತ್ತಿರುತ್ತೆ ಏನ್ ಪವರ್ ಶೇರಿಂಗ್ ಮಾಡ್ಕೊಂಡಿದ್ದಾರೆ, ಯಾವ ತರ ಬೀಗ್ತನ ಮಾಡ್ಕೊಂಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನಿಮ್ ಪ್ರಕಾರ ಯಾರು ಸಿಎಂ ಆಗ್ಬೇಕು? ಅವರು ಸಿಎಂ ಆದ್ರೆ ಏನು ಬದಲಾವಣೆ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನಮ್ಮ ಕ್ಷೇತ್ರದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಆಗ್ಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ಅವರು ಜನಸಾಮಾನ್ಯರಿಗೆ ಹತ್ತಿರದಲ್ಲಿದ್ದಾರೆ, ಕಷ್ಟ ಸುಖಕ್ಕೆ ಆಗ್ತಾರೆ, ಕೆಲಸ ಮಾಡೋ ಕೆಪಾಸಿಟಿನೂ ಇದೆ, ಅವರಿಗೆ ಮುಚ್ಚದಿತನೂ ಇದೆ, ಅವರ ಒಂದು ಏನಂತಾರೆ ಎಕ್ಸ್ಪೀರಿಯನ್ಸು ಇದೆ ಅವರಿಗೆ. ಅವ್ರ ಸಿಎಂ ಆದ್ರೆ ಏನು ಬದಲಾವಣೆ ಆಗ್ಬೋದು? ಬದಲಾವಣೆ ಅನ್ನೋದಕ್ಕಿಂತ ಆಡಳಿತದಲ್ಲಿ ಬದಲಾವಣೆ ಆಗುತ್ತೆ. ಈಗ ಏನು ಸತ್ತು ಮಲಗಿರೋ ಆಡಳಿತ ಚುರುಕಾಗೋ ಚಾನ್ಸಸ್ ಇದೆ. ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾರು ಸಿಎಂ ಆಗ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಏನು? ಯಾರು ಸಿಎಂ ಆಗ್ಬೇಕು ಅಂತ? ನಮ್ಮ ಅಭಿಪ್ರಾಯ ಮುಂದೆ DK ಶಿವಕುಮಾರ್ ಆಗ್ಬೇಕು ಅಂತ. ಯಾಕೆ? ಯಾಕೆಂದ್ರೆ ಅವ್ರ ಹತ್ರ ಒಂದು ಪವರ್ ಇದೆ, ಅವ್ರೊಂದು ನಡೆಸಬಹುದು ಅನ್ನೋದೊಂದು ಅಭಿಪ್ರಾಯ ಇದೆ. ಅದು ಸಿಎಂ ಇವಾಗ ಸಿದ್ದರಾಮಯ್ಯ ಇದ್ರು, 2.5 ವರ್ಷ ಕಳೆದ್ರು. ಓಕೆ, ಅವರು ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ. ಆದ್ರೆ ಅವ್ರ ಒಂದು ಮಾತು ಇತ್ತಲ್ಲ, ಏನು 2.5 ವರ್ಷದ ನಂತರ ಬಿಟ್ಕೊಡ್ತೀನಿ ಅಂತ. ಅದನ್ನು ಉಳಿಸ್ಕೊಳ್ಬೇಕಾದ್ರೆ ಇವರು ಉಳಿಸ್ಕೊಂಡ್ರೆ ಅವ್ರಿಗೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಏನ್ ಚೇಂಜಸ್ ಆಗ್ಬೋದು DCM ಇವಾಗ ಸಿಎಂ ಆದ್ರೆ? ಚೇಂಜಸ್ ಅನ್ನೋಕ್ಕಿಂತ ನಮ್ಮ ಪಬ್ಲಿಕ್ ಅಭಿಪ್ರಾಯ ಏನಿರುತ್ತೆ ಅಂದ್ರೆ, ಒಂದ್ ಮಾತಿ ತಪ್ಪಿದ್ರೆ ಇನ್ನು ಮುಂದೆ ಕಾಂಗ್ರೆಸ್ ಬರಲ್ಲ ಅನ್ನೋದೊಂದು, ಹಿಂದೊಮ್ಮೆ ಯಡಿಯೂರಪ್ಪಂದಿದೆ ಅದರ ಆಗಿತ್ತಲ್ಲ, ಮತ್ತೆ ಹಂಗೆ ಆಗತ್ತೆ ಅನ್ನೋದೊಂದು ಅಭಿಪ್ರಾಯ ಪಬ್ಲಿಕ್. ಈ ವೋಟ್ ಚೋರಿ ಬಗ್ಗೆ ಕೇಳಿದಾರೆ ನೀವು? ಅದ್ರ ಬಗ್ಗೆ ಕೇಳಿದ್ವಾ? ಈ ವೋಟ್ ಕಳ್ಳತನ ಅದ್ರ ಬಗ್ಗೆ ಅಭಿಪ್ರಾಯ ಇದೆ ನಿಮ್ಗೆ? ಇಲ್ಲ, ಅದ್ರ ಬಗ್ಗೆ ಅಭಿಪ್ರಾಯ ಇಲ್ಲ. ಹಾಗಾದ್ರೆ ನಿಮ್ಗೆ ನೆಕ್ಸ್ಟ್ ಸಿಎಂ DCM ಆಗ್ಬೇಕಂತ ಅಭಿಪ್ರಾಯ. ಯಾಕಂದ್ರೆ ಮಾತಿಗೆ ತಪ್ಪಬಾರ್ದು ಅಂತ, ಮುಂದೆ ಕಾಂಗ್ರೆಸ್ ಬರ್ಬೇಕಂದ್ರೆ ಮಾತಿಗೆ ತಪ್ಪಬಾರ್ದು ಅಂತ. ನಿಮ್ ಪ್ರಕಾರ ಈಗಿರುವ ಸಿಎಂ ಅಥವಾ ಮುಂದಾಗೋ ಸಿಎಂ ಅಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ? ಏನ್ ಡಿಫ್ರೆನ್ಸ್ ಅಲ್ಲಕಂದ್ರೆ ಇವಾಗಿರೋ ಸಿದ್ದರಾಮಯ್ಯಗೆ ನಾಲೆಜ್ ಇದೆ, ತುಂಬಾ ನಾಲೆಜ್ ಇದೆ, ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಒಂದ್ ಸ್ವಲ್ಪ ನಮ್ಗೆ ಅನ್ಸೋ ಮಟ್ಟಿಗೆ ರಾಮಲಿಂಗ ರೆಡ್ಡಿ ಆಗ್ಲಿ ಅಂತಿದೇನು. ರಾಮಲಿಂಗ ರೆಡ್ಡಿ ಅವರಾದ್ರೆ ಇನ್ನ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಮ್ಗೆ. ನಿಮಗೆ 2 ಹೆಸರು ಹೇಳ್ತೀವಿ, ಹೇಳಿ. ಅದರಲ್ಲಿ ಯಾರು ಸಿಎಂ ಆಗ್ಬೇಕು ಅಂತ? ರಾಮಲಿಂಗ ಅವ್ರನ್ನ ಬಿಟ್ರೆ ಯಾರಾಗ್ಬೋದು? ಸಿಎಂ ಸಿದ್ದು ಅಥವಾ DKಶಿ ಅನ್ನೋದು ಸಿಎಂ ಆದ್ರೆ ಹೇಗಿರುತ್ತೆ? ಇಲ್ಲ, ಸಿದ್ದರಾಮಯ್ಯನೇ ಓಕೆ. ಸಿದ್ದರಾಮಯ್ಯ ಬೇಡ ಅನುಭವ ಇದೆ ಸಿದ್ದರಾಮಯ್ಯ. DKಶಿ ಯಾಕೆ ಬೇಡ? DKಶಿ ಯಾಕೆ ಬೇಡ ಅಂದ್ರೆ ಅನುಭವ ಕಮ್ಮಿ ಇದೆಯಲ್ಲ. ಮುಂದೆ ನೆಕ್ಸ್ಟ್ ಬಂದ್ರೆ ಮಾಡಿ ತಪ್ಪಲ್ಲ ಅಂತ DKಶಿ ಯಾವ್ದು ಕೊಟ್ಟ ಮಾತು ಜನಕ್ಕೆ ಏನಾದ್ರು ಗೊತ್ತಿದೆ, ಕೊಟ್ಟ ಮಾತು ಅಂತ ಹೇಳಿ ಜನದಲ್ಲಿ ಏನು ಉಪಯೋಗ ಪಡೆದಿಲ್ಲ ತಾನೆ. ಅಲ್ಲಿ ಹೈಕಮಾಂಡ್ ಅಲ್ಲಿ ಏನಿದೆ ಹೈಕಮಾಂಡ್ ದವರೇ ತೀರ್ಮಾನ ಮಾಡ್ಬೇಕದು. ಇಲ್ಲಿ ಯಾರಿಗೆ ನಮ್ಗೂ ಗೊತ್ತಿಲ್ಲ, ಕೊಟ್ಟಿದಾರ ಮಾತು. CM ಸಿದ್ದರಾಮಯ್ಯ ಅಂತೇಳಿ ಅಲೌನ್ಸ್ ಆಗಿದ್ದದು. ಇವಾಗ ಅವಾಗ ಅಲೌನ್ಸ್ ಮಾಡ್ಬೇಕಾಗಿತ್ತು. 2.5 ವರ್ಷ ಆದ ಬಳಿಕ ಅಧಿಕಾರ ಇಳಿಬೇಕಂತೇಳಿ ಅವಾಗ ಅಲೌನ್ಸ್ ಮಾಡ್ಬೋದಾಗಿತ್ತಲ್ಲ. ಒಪ್ಕೋತಿದ್ದೇವೆ ತಪ್ಪು ಮಾಡ್ತಾ ಇದ್ದಾನೆ ಸಿದ್ದರಾಮಯ್ಯ ಅಂತೇಳಿ. ಈಗ ಹೈಕಮಾಂಡ್ ತೀರ್ಮಾನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆದ್ರೆ ಇವ್ರು ಸುಮ್ನೆ ಇರ್ಬಹುದಾ ಅಥವಾ ಒಳಗೊಳಗೆ ಏನೋ ಸಂಚು ಮಾಡ್ತಿರ್ಬೋದು? ಸಂಚು ಮಾಡಿದ್ರು ಉಪಯೋಗ ಇಲ್ಲ. ಸಿದ್ದರಾಮಯ್ಯ ಮೀರ್ಸಂತದ ತಾಕತ್ ಇಲ್ಲ ಇನ್ನ ಯಾರಿಗೂ. ಯಾವ ಬಲ ಇರ್ಬೋದು, ಸಿದ್ದರಾಮಯ್ಯನ ಮೈಂಡ್ ಹತ್ರ ಯಾರಿಗಿಲ್ಲ.
ಹೈಕಮಾಂಡ್ ತೀರ್ಮಾನ ಅಂತಿಮ ಹಾ ಅವ್ರು ಕರೆಕ್ಟ್. ಥ್ಯಾಂಕ್ ಯು. ನಿಮ್ಮ ಹೆಸರು? ರಾಜ್ಕುಮಾರ್ ಅಂತ.